ಹಾಯ್ ವೀಕ್ಷಕರೇ, ಎಲ್ಲರೂ ನಮಸ್ಕಾರ. ಬೆಳಗ್ಗೆ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ ತಿಂಗಳ ಪಿಂಚಣಿ ಹಣ ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಮತ್ತು ಇನ್ನೂ ಯಾರಿಗೆಲ್ಲ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ನೋಡಿ, ಅವರಿಗೆ ಯಾವಾಗಿನಿಂದ ಜಮಾಗಳು ಶುರುವಾಗ್ತಾ ಇದೆ, ನಿಮಗೆ ಇನ್ನೂ ಬಂದಿಲ್ಲ ಅಂದರೆ ಖಂಡಿತವಾಗಿ ಕೊನೆವರೆಗೆ ಈ ವಿಡಿಯೋ ತಪ್ಪದೇ ವೀಕ್ಷಣೆ ಮಾಡಿ. ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಲು ಶುರುವಾಗಿ ಈಗ 2ರಿಂದ 3 ದಿನಗಳಾಯಿತು. ಇದುವರೆಗೆ ಒಂದು 30 to 50% ಫಲಾನುಭವಿಗಳಿಗೆ ಬಂದಿದೆ. ಇನ್ನುಳಿದ 50% ಫಲಾನುಭವಿಗಳಿಗೆ ಯಾವಾಗ ಬರ್ತದೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಈಗಾಗಲೇ ಜುಲೈ ತಿಂಗಳ ಪಿಂಚಣಿ ಹಣಕ್ಕೋಸ್ಕರ ತುಂಬ ಫಲಾನುಭವಿಗಳು ಕಾತುರದಿಂದ ಕಾಯ್ದುಕೊಳ್ತಿದ್ರು. ಆದ ಕಾರಣ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಲು ಶುರುವಾಗಿ 10ನೇ ತಾರೀಕಿಂದ ಜಮಾ ಶುರುವಾಗಿದೆ. ಅಂದರೆ ಇದೇ ತಿಂಗಳು ಜುಲೈ 10ನೇ ತಾರೀಕಿಂದ ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆಯಾಗಲು ಶುರುವಾಗಿದೆ. ಆದ ಕಾರಣ ನಿನ್ನೆ ಕೂಡ ರವಿವಾರವಿತ್ತು, ಮೊನ್ನೆ ಕೂಡ ಶನಿವಾರವಿತ್ತು. ಆದ ಕಾರಣ ಈ 2 ದಿನಗಳಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಅಂದರೆ ಹಣ ಜಮಾ ಆಗೋದು ಪ್ರೊಸೆಸಿಂಗ್ ಸ್ವಲ್ಪ ಸ್ಲೋ ಇತ್ತು. ಅಂದರೆ ಬ್ಯಾಂಕ್ಗಳೆಲ್ಲ ರಜೆ ಇರ್ತಾವೆ ನೋಡಿ. ಆದ ಕಾರಣ ಇಂದು ಸೋಮವಾರ, ಇಂದು 11 ಗಂಟೆ ನಂತರ ನಿಮ್ಮ ಖಾತೆಗಳಿಗೆ ಮತ್ತೆ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಲು ಶುರುವಾಗ್ತಾ ಇದೆ. ಆದ ಕಾರಣ ಇದುವರೆಗೆ ಯಾರಿಗಾದರೂ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಜಿಲ್ಲೆಗೆ ಮತ್ತು ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಯಿತು ಅಂತ. ಏಕೆಂದರೆ ನನ್ನ ವಿಡಿಯೋ ನೋಡುವ ಫಲಾನುಭವಿಗಳಿಗೂ ಕೂಡ ಗೊತ್ತಾಗುತ್ತದೆ. ಒಟ್ಟಲ್ಲಿ ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಲು ಶುರುವಾಗಿದೆ. ನಮಗೂ ಕೂಡ ಇಂದು ಅಥವಾ ನಾಳೆ ಬಂದೇ ಬರುತ್ತೆ ಅಂತ ಅವರು ಕೂಡ ಒಂದು ಭರವಸೆ ಇಟ್ಕೊಂಡು ಕುಂತಿರ್ತಾರೆ. ಆದ ಕಾರಣ ಯಾರಿಗಾದರೂ ಜಮಾ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆದ ಕಾರಣ ನಿಮಗೆ ಇನ್ನೂ ಕೂಡ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂದರೆ ಈಗ ಒಂದು 30 to 50% ವೀಕ್ಷಕರಿಗೆ ಬಂದಿದೆ. ಇನ್ನುಳಿದ 60 to 70% ಫಲಾನುಭವಿಗಳಿಗೆ ಬರೋದು ಬಾಕಿ ಇದೆ. ಆದ ಕಾರಣ ನಿಮಗೂ ಕೂಡ ಇನ್ನೊಂದು 2ರಿಂದ 3 ದಿನ ಅಥವಾ 4ರಿಂದ 5 ದಿನಗಳಲ್ಲಿ ಖಂಡಿತವಾಗಿ 100ಕ್ಕೆ 100% ಯಾರೆಲ್ಲ ಅಂಗವಿಕಲರಿದ್ದೀರಾ, ಯಾರೆಲ್ಲ ವಿಧವಾ ವೇತನ ಪಡಿತಿದ್ದೀರಾ, ಯಾರೆಲ್ಲ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಪಡಿತಿದ್ದೀರಾ ನೋಡಿ, ಅವ್ರಿಗೆ ಖಂಡಿತವಾಗಿ ಒಂದು 4ರಿಂದ 5 ದಿನಗಳಿಗೆ ಖಂಡಿತವಾಗಿ ಬಂದೇ ಬರ್ತದೆ. ಆದ ಕಾರಣ ಈ ವಿಡಿಯೋ ಮುಗಿದ ತಕ್ಷಣ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿರುತ್ತೇನೆ ಯೂಟ್ಯೂಬಲ್ಲಿ. ಯಾರಿಗಾದರೂ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಿದ್ದರೆ ಅಲ್ಲಿಯೂ ಕೂಡ ವೋಟ್ ಮಾಡ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ ತಿಂಗಳ ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.